ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ರಾಮನಗರ ಹೆಸರಿನ ವಿಚಾರ ಮಾತಿನ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ. ಡಿಕೆ ಎಚ್ಡಿಕೆ ನಡುವಿನ ಕದನ ಜೋರಾಗಿ ನಡೀತಾ ಇದೆ. ರಾಮನಗರವನ್ನ ಹೆಸರು ಬದಲಿಸೋದು ನಿಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂತ ಡಿಕೆ ಹೇಳಿದ್ರೆ, ಅಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಮುಂದೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಈ ಬೆಂಗಳೂರು ಸೌತ್ ಅನ್ನ ತೆಗೆದು ಮತ್ತೆ ರಾಮನಗರ ಅಂತಾನೆ ಇಡ್ತೀವಿ ಅಂತ, ಅದ್ರ ನಿಮ್ಮ ಹಣೆ ಬರ್ದಲ್ಲಿ ಅದು ಬರ್ದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರೆ ಇದು ದುರಹಂಕಾರದ ಮಾತು ಅಂತ ಕುಮಾರಸ್ವಾಮಿ ಕೆಲ ಹಳೆ ವಿಚಾರಗಳನ್ನ ಪ್ರಸ್ತಾಪಿಸಿ ಕಿಡಿಕಾರಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ನೋಡ್ಕೊಂಬೋಣ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಇಲ್ಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ. 2028 ಮತ್ತೆ ಪುನಃ ರಾಮನಗರ ಅಂತಕ್ಕಂಥದ್ದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ. ನಿಲ್ಲದ ರಾಮನಗರ ಯುದ್ಧ, ಡಿಕೆ ಮಾತಿಗೆ ಎಚ್ಡಿಕೆ ಕೆಂಡ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಿಸುವ ವಿಚಾರವಾಗಿ ಡಿಕೆ ಎಚ್ಡಿಕೆ ನಡುವಿನ ಮಾತಿನ ಯುದ್ಧ ತಾರಕಕ್ಕೇರಿದೆ. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಬಂದ ಮೇಲೆ ಮತ್ತೆ ಜಿಲ್ಲೆಯಾಗಿ ಮರುನಾಮಕರಣ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದರು. ಇದಕ್ಕೆ ನಿನ್ನೆ ತಿರುಗೇಟು ಕೊಟ್ಟಿದ್ದ ಡಿಸಿಎಂ ಡಿಕೆ ನಿಮ್ ಹಣೆಯಲ್ಲೇ ಬರ್ದಿಲ್ಲ ಅಂತ ಪ್ರತ್ಯುತ್ತರ ಕೊಟ್ಟಿದ್ರು. ಈ ಮಾತಿಗೂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಬಹುಶಃ 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ, ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅದು 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆಯಲ್ಲಿ ಇರ್ತದೆ. ಅವ್ರ ಮಾತಿಗೆ ಬೆಲೆ ಕೊಡಬೇಕಾ? ತೀರ್ಮಾನ ಮಾಡೋದು ನಾಡಿನ ಜನತೆ. ಆ ದುರಹಂಕಾರದ ಮಾತುಗಳಿದೆಯಲ್ಲ, ಅವರು ಮುಂದಿನ ದಿನದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನ ಕಾರಣತೆ ಬನ್ನಿ. ಇತ್ತ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ 135 ಸ್ಥಾನ ಗೆದ್ದಿರೋದಕ್ಕೆ ಸಿದ್ದರಾಮಯ್ಯ ಕಾರಣ. ಸಿಡಿ ಶಿವನಂತವರು ಎದೆ ಉಬ್ಬಿಸಿಕೊಂಡು ಮಾತನಾಡಿದ್ರೆ ಆಗಲ್ಲ ಅಂತ ಕಿಡಿಕಾರಿದ್ರು. 135 ಸಿದ್ದರಾಮಯ್ಯ ಯಾರು ಎದುರಿಸ್ಕೊಂಡು ಸಿಡಿ ಶಿವನಂತರ ಮಾತಾಡ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದಲಾಗಿದೆ. ಸಿಡಿ ಶಿವನ ಸರ್. ಕೇಂದ್ರದಿಂದ ರಾಜ್ಯವೇ ಅನ್ಯಾಯ ಮಾಡ್ಕೊಳ್ತಾ ಇದೆ ಎಂದ ಎಚ್ಡಿಕೆ. ನಿನ್ನೆ ನೀತಿ ಆಯೋಗದ ಸಭೆಗೆ ಕಾಂಗ್ರೆಸ್ ನಾಯಕರು ಬಹಿಷ್ಕಾರ ಹಾಕಿದ್ರು. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಚೊಂಬು ಹಿಡಿದು ಪ್ರತಿಭಟಿಸಿದ್ದರು. ಈ ಬಗ್ಗೆ ಕೇಂದ್ರ ಸಚಿವರು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ ಅಂದ್ರೆ ಕುಮಾರಸ್ವಾಮಿ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಕೇಂದ್ರದಿಂದ ರಾಜ್ಯವೇ ಅನ್ಯಾಯ ಮಾಡ್ಕೊಳ್ತಿದೆ ಅಂತ ಹೇಳಿದ್ದಾರೆ. ಬರೀ ಈ ಆಪಾದನೆಗಳನ್ನ, ಆರೋಪಗಳನ್ನ ಸುಳ್ಳು ಆಪಾದನೆ ಮಾಡಿ ಕೇಂದ್ರ ಸರ್ಕಾರದ ಜೊತೆ ವಿಶ್ವಾಸವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಒಂದು ವಿಶೇಷವಾದಂಥ ಪ್ಯಾಕೇಜ್ಗಳನ್ನು ತರಲಿಕ್ಕೆ ಅವಕಾಶ ಇರೋದನ್ನ ಇವರ ನಡವಳಿಕೆಗಳಿಂದ ಕಳ್ಕೊತಾ ಇದ್ದಾರೆ. A lot of misinformation in Karnataka, inclusive of the government of today keeps telling people that the central government doesn't give Karnataka its due. Completely false. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಾತಿನ ಸಮರ ಜೋರಾಗಿ ನಡೀತಾ ಇದೆ. ನಾಯಕರು ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯನ್ನೇ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.